ಚಿಟ್ಟೆ, ಜಾಕು, ಸಂತೋಷು ಹುಡುಗರೆಲ್ಲ ಲೈನಾಗಿ ಹೋಗ್ಬಿಟ್ಟು ದೊಡ್ಡವ್ರ ಹತ್ರ ನಾನು ಮಾತಾಡ್ತೀನಿ. ಅಂಕಲ್ನ ಹೊಡಿತೀನಿ. ಹೆಡ್ಸ್ ಬಿದ್ರೆ ಅವನಿರ್ತಾನೆ, ಟೈಲ್ಸ್ ಬಿದ್ರೆ ನಾನಿರ್ತೀನಿ. ಹೊಡಿತೀನಿ ಸುಬ್ಬೆ. ನೋಡ್ ಸುಬ್ಬಿ, ಚಿಟ್ಟೆನ ಓಡಿಸಿದ್ದು ದೊಡ್ಡವರಲ್ಲ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಒಂದು ಮೀಟಿಂಗ್ ಅರೇಂಜ್ ಮಾಡು, ನಾನು ಕರ್ಕೊಂಬರ್ತೀನಿ. ಯಾರೋ ಗೇಮ್ ಆಡ್ತಾ ಇದ್ದಾರೆ. ಅಂಕಲ್ನ ಹೊಡೆದಿದ್ದು ಯಾರು ಸುಬ್ಬಿ? ಹೊರಗಡೆ ನನ್ನ ಹೆಸರು ಓಡಾಡ್ತಾ ಇದೆ. ನೀನು ನಂಬ್ತೀಯ ನಾನೇ ಹೊಡೆದಿದ್ದು ಅಂತ? ಮೊದಲು ಅವನು ಯಾರು ಅಂತ ಗೊತ್ತಾಗಬೇಕು ಸುಬ್ಬಿ. ನೋಡು ಸುಬ್ಬಿ, ಶಿವಮೊಗ್ಗದಿಂದ ಕರೆಸಿದ್ದೀನಿ. ಸುಬ್ಬೆ, ಈ ಬೆಂಗಳೂರು ಸಾಮಾಸ ಬೇಡ ಸುಬ್ಬೆ. ದುಬೈ ಹೋಗ್ಬಿಡ್ತೀನಿ ಒಳ್ಳೆ ಕಾಸು ಮಾಡಿ. ಮೊದಲೇ ಉಚ್ಚೆ ಮಾಡಿದ್ದು ಒಳ್ಳೇದಾಯ್ತು ಕಣ, ಇಲ್ಲಾಂದ್ರೆ ನಾನು ನೋಡಿದ ತಕ್ಷಣ ಉಚ್ಚ ಹೊಯ್ಕೊಂಡ್ಬಿಡ್ತಿದ್ದೆ. ನನ್ನ ಹೆಸರು ಶ್ರೀನಿವಾಸ್, ನನ್ನ ಹೆಂಡತಿ ಪದ್ಮಾವತಿ. ಹೇಳಿ. ನಾನು ಸಣ್ಣದಾಗಿ ಒಂದು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದೀನಿ ಸರ್. ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತ ಆಸೆ. ಅವನು ಚೆನ್ನಾಗಿ ಓದ್ತಿದ್ದ ಸರ್. ಅವನು ಫೆಬ್ರವರಿ 24ನೇ ತಾರೀಕು ಸರ್ ರಾತ್ರಿ ಕ್ರಿಕೆಟ್ ಮ್ಯಾಚ್ಗೆ ಅಂತ ಹೋದವನು. ಬೆಳಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಫೋನ್ ಬಂತು ಸರ್, ಪೋಸ್ಟ್ ಮಾರ್ಟಮ್ ಇದೆ ಬನ್ನಿ ಅಂತ. ಕೇಳಿದ ತಕ್ಷಣ ಎದೆ ಹೊಡೆದೋಯ್ತು ಸರ್. ಮಕ್ಕಳು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಹುಷಾರು ಹುಷಾರು ಅಂತೀವಿ. ಇವೆಲ್ಲ ಇದ್ದು ತಾವ್ಯಾಕೆ ಸರ್ ಹುಷಾರು ಅಂತ ಹೇಳ್ಬೇಕು ಹೇಳಿ ಸರ್? ನೋಡಿ ಸರ್, ಒಂದು ಫೋಟೋ ನೋಡಿ ಸರ್. ಪೇಪರಲ್ಲೆಲ್ಲ ಬಂದಿತ್ತು ಒಂದು ಫೋಟೋ. ಟಿವಿನಲ್ಲಿ ರೌಡಿಗಳ ಹೆಸರು ಜೊತೆ ಅವನ ಹೆಸರು ಸೇರಿಸ್ಬಿಟ್ರು ಸರ್. ನಿಮ್ಮವರೇ ಹೇಳಿದ್ರು ಸರ್ ನನ್ನ ಮಗ ರೌಡಿ ಅಂತ. ಅಲ್ಲ ಸರ್, ನನ್ನ ಮಗ ರೌಡಿ ಅಲ್ಲ ಸರ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಸರ್. ಅವ್ರನ್ನ ಬಿಡಬೇಡಿ ಸರ್. ನಾವು ಬರ್ತೀವಿ ಸರ್. ನನಗೆ ಮದುವೆ ಆಗಿ 6 ವರ್ಷ ಆದ್ಮೇಲೆ ವಿಷಯ ಹೇಳಿ. ನನ್ನ ಮಗಳು ಸೂಸೈಡ್ ಮಾಡ್ಕೊಂಡು ಸರ್. ಯಾಕೆ? ಸ್ವಲ್ಪ ದಿನದ ಹಿಂದೆ ಅವಳ ಕಾಲೇಜ್ ಫ್ರೆಂಡ್ ಬರ್ಡೇಗೆ ಅಂತ ಹೋಗಿದ್ಲು. ಆಮೇಲೆ ಒಂದು 15 ದಿವಸ ತುಂಬಾ ಮಂಕಾಗಿದ್ಲು ಸರ್. ವಿಡಿಯೋ ರೆಕಾರ್ಡ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿ ಸೂಸೈಡ್ ಮಾಡ್ಕೊಂಡ್ಲು ಸರ್. ನನ್ನ ಮಗಳು ಸಾಯ ಅಂತೋಳಲ್ಲ ಸರ್. ಈ ತೇಜಸ್ವಿನಿ ಕೇಸ್ ಏನಾಯ್ತು? ಮನೆಯವ್ರು ಯಾರೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ ಸರ್. ಸೆಲ್ಫ್ ಇಂಟ್ರೆಸ್ಟ್ ತಗೊಂಡು ತೇಜಸ್ವಿನಿ ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗ ಕಾಕ್ರೋಚ್ ಅನ್ನೋನ್ ಮೇಲೆ ಅನುಮಾನ ಬಂತು ಸರ್. ಇದ್ಯಾವ ಜಾಗ? ಇದು ರೂಬಿ ರೆಸಾರ್ಟು ಸರ್. ತೇಜಸ್ವಿನಿ ತನ್ನ ಫ್ರೆಂಡ್ ಬರ್ಡೇಗೆ ಹೋಗಿದ್ದ ಜಾಗ. ಕೊನೆಯದಾಗಿ ಫೇಸ್ಬುಕ್ಕಲ್ಲಿ ಬರೀ ಬರ್ಡೇ ಫೋಟೋಗಳೇ ಇದ್ವು ಸರ್. ಇದಾಗ 15 ದಿವಸಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡಿ ಸತ್ತೋದ್ಲು ಸರ್. I can't explain you guys more about these things, but miss you so much. I can't live. I miss you, Asha. Neha. ಈ ಜಾಮೂನ್ ರವಿ ಯಾರ್ರಿ? ಈ ಕಾಕ್ರೋಚ್ ಇದ್ದಾನಲ್ಲ ಸರ್, ಅವನ ಶಿಷ್ಯನೇ ಜಾಮೂನ್ ರವಿ ಸರ್. ಈ ಕಾಕ್ರೋಚು 1000-2000 ರೂಪಾಯಿಗೆಲ್ಲ ಮುಖ ಕೂತಿದ್ದವನು. ಇವಾಗ ಹನಿ ಟ್ರ್ಯಾಪಿಂಗ್ನಲ್ಲಿ ಇವನೇ ನಂಬರ್ 1 ಸರ್. ಇವನು ಡಾಲಿಗೆ ಸ್ವಂತ ತಮ್ಮ ಸರ್. ಈ ಡಾಲಿ ಯಾರು? ಡಾಲಿ ಅಲಿಯಸ್ ನಿಂಬೆ, ಮೆಂಟ್ಲು ಅಂತೆಲ್ಲ ಕರೀತಾರೆ ಸರ್. ಅಂಕಲ್ ಜೊತೆನೇ ಇರ್ತಾನೆ. ಇವಾಗ ಬಜಾರಲ್ಲಿ ಸೌಂಡ್ ಇರೋದು ಇವಂದೇ ಸರ್. ಅಂಕಲ್ ಹೆಸರಿಗಷ್ಟೇ ಡಾನ್, ರಿಯಲ್ ಡಾನ್ ಇವನೇ ಸರ್. ಹೆಣ್ಣು ಹೊಣ್ಣು ಮಣ್ಣು ದಾಹಕ್ಕಿಂತ ಮನ್ನಣೆ ದಾಹನೇ ತುಂಬ ತೀಕ್ಷ್ಣವಾದ್ದು. ಕೆಟ್ಟ ಕಾಲದಲ್ಲಿ ಕೆಟ್ಟವನೇ ರಾಜ್ಯ ಆಳೋದು, ಕೆಟ್ಟದನ್ನೇ ಮಾರ್ಕೆಟ್ ಮಾಡೋದು.
ಒಳ್ಳೆಯದನ್ನು ಮಾರ್ಕೆಟ್ ಮಾಡೋದಕ್ಕೆ ತುಂಬ ಕಷ್ಟ ಶಿವು. ಇಲ್ಲಿ ನೋಡು, ಹೀಗೆ ನಮ್ಮ ಸಮಾಜನೂ ಕೊಳತೋಗಿದೆ. 94-2000ವರೆಗೂ ಒಟ್ಟು 8 ಎನ್ಕೌಂಟ್ರು ನಾನು ಮಾಡಿದ್ದೆ. ಆವಾಗ ನಮ್ಮ ಲಿಸ್ಟಿಂದ ಬೇಬಿ ಕೃಷ್ಣ, ಈಗಿದಾನಲ್ಲ ಡಾನ್ ಅಂಕಲ್, ಅವರಿಬ್ಬರು ಬಚಾವಾಗ್ಬಿಟ್ರು. ಡಾನ್ ಅಂಕಲ್ ಒರಿಜಿನಲ್ ಹೆಸರು ನಾರಾಯಣ ಸ್ವಾಮಿ, ಮಾಸ್ಟರ್ ಮೈಂಡ್, ಪ್ಲಾನಿಂಗು, ಸುಪಾರಿ, ರೌಡಿಸಮ್ನ ವೃತ್ತಿಯಾಗಿ ಕನ್ವರ್ಟ್ ಮಾಡಿದವನು. ಬುದ್ಧಿವಂತ, ಇಂಟೆಲಿಜೆಂಟ್ ಪರ್ಸನ್ ಕ್ರಿಮಿನಲ್ ಆದರೆ ತುಂಬ ಡೇಂಜರ್. ಈಗ ರೌಡಿಸಮ್ ನಡೆಯೋದು ಮಸಲಿಂದ ಅಲ್ಲ, ಮೆದುಳಿಂದ. ಅದಕ್ಕೆ ಇವರೇ ಸಾಕ್ಷಿ. ಡಾನ್ ಅಂತ ಅವನೇ ಡಿಕ್ಲೇರ್ ಮಾಡ್ಕೊಂಡ. ಇವನ ಹತ್ರ ಡಾಲಿ ಬರೋವರೆಗೂ ಒಂದು ಅಧ್ಯಾಯ ಆದರೆ ನಂತರದ್ದೇ ಬೇರೆ. ಡಾಲಿ ತಾಯಿ ಬಂಡೆ ಮಹಾಕಾಳಿ ದೇವಸ್ಥಾನದ ಹತ್ರ ನಿಂಬೆಹಣ್ಣು ಮಾಡ್ತಿತ್ತು. ನಿಮ್ಮ ಬಳೆ ವಾಲೆ ಏನಾರ ಅಡ ಇಟ್ಬಿಟ್ರಾಕ? ನಿನ್ನೆ ರಾತ್ರಿ ನನ್ನ ಚಿಕ್ಕ ಮಗ ಕಟ್ಟಿಂಗ್ ಪ್ಲೇಯರ್ ತಗೊಂಡು ಬಳೆನೂ ವಾರೆನೂ ಕಟ್ ಮಾಡ್ಕೊಂಡ್ಬಿಟ್ಟ. ಕತ್ರಿಸೋ ಗಂಟ ನಿಮ್ಗೆ ಎಚ್ಚರಿಕೆ ಆಗ್ಲಿಲ್ವಾ? ಎಚ್ಚರ ಇತ್ತು, ಕಣ್ಬಿಟ್ಟು ನೋಡಿದ್ರೆ ಎಲ್ಲಿ ನನ್ನೇ ಸಾಯಿಸ್ಬಿಡ್ತಾನೋ ಅಂತ ಸುಮ್ಮನೆ ಇದ್ದೆ ರತ್ನ. ಈ ಅಮ್ಮನಿಗೆ 2 ಮಕ್ಕಳು, ದೊಡ್ಡವನು ಡಾಲಿ, ಚಿಕ್ಕವನು ಕಾಕ್ರೋಚ್. ತಮ್ಮನಿಗೆ ಅಣ್ಣನ ಮೇಲೆ ಸಿಕ್ಕಾಪಟ್ಟೆ ಲವ್. ಒಂದು ಬೈಕ್ ಕೊಡ್ಸಿದ್ದ, ಶೋಕಿ ಮಾಡೋದಕ್ಕೆ ದುಡ್ಡು ಕೊಡ್ತಿದ್ದ. ಡಾಲಿಗೆ ಹುಡುಗಿರ್ ಶೋಕಿ, ನಂಬಿಸಿ ಮೋಸ ಮಾಡೋ ಬುದ್ಧಿ. ಕೌಸಲ್ಯ ಅನ್ನೋ ಹುಡುಗಿದು ವಿಡಿಯೋ ಮಾಡಿ ಅವಳಿಗೆ ಭಯಂಕರ ಕಾಟ ಕೊಟ್ಟಿದ್ದ. ಆ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಎಲ್ಲಿ ನಿನ್ ಮಗ ಡಾಲಿ? ಗೊತ್ತಿಲ್ಲ ಅಣ್ಣ. ನಿಜ ಹೇಳ್ಬೇಕಷ್ಟೇ, ಇಲ್ಲಾಂದ್ರೆ ನೀನು ಕರ್ಕೊಂಡು ಸ್ಟೇಷನ್ ಅಲ್ಲಿ ಕೂಸ್ಕೊತೀವಿ. ನಿಜ ಹೇಳ್ತಿದ್ದೀನಿ, ನನಗ್ ಗೊತ್ತಿಲ್ಲ, ನಾನೇನ್ ಮಾಡಿ. ಈ ಪಾಪಿ ನನ್ನ ಮಗನಿಂದಾನೇ ಆ ಹುಡುಗಿ ಸತ್ತಿತ್ತು ಅಂತ ಗೊತ್ತಾಗಿ ಚಪ್ಲಿಯಲ್ಲಿ ಹೊಡೆದು ಶಾಪ ಹಾಕಿದ್ಲು. ಡಾಲಿಗೆ ತಲೆ ಕೆಟ್ಟೋಗಿ ಬಾರಲ್ಲಿ ಕುಡಿತಾ ಕೂತಿದ್ದಾಗ್ಲೇ ಕಾರ್ತ್ಪುಡಿ ಸತೀಶ ಬಂದಿತ್ತು. ಏನ್ ಬೇಕಣ್ಣ? ಒಂದ್ ಫುಲ್ ಬಾಟ್ಲ್ ಎಮ್ಮೆ ಎತ್ಕೊಬರೋ. ಸರಿ, ತಲೆ ನೋಯ್ತಿದೆ, ಬೇಡ. 4 ನಿಂಬೆಹಣ್ಣು ಸೇರ್ಸಿ ಎತ್ಕೊಬ ಮಗ. ಅಣ್ಣ ನಿಂಬೆಹಣ್ಣು ಇಲ್ಲ. ಇಲ್ಲೇ ಇದ್ದಾನೆ ನಿಂಬೆಹಣ್ಣ. ಏ ಶಿಷ್ಯ, ಜೋಬಳ್ಗೆ 2 ನಿಂಬೆಹಣ್ಣಿದ್ರೆ ಕೊಡ. ಏಯ್ ಆಯ್ತೇನ, ಜೋಬಲ್ಲಿ ಇಟ್ಟಿರ್ತಾನೆ. ನಿಮ್ಮ ಅಮ್ಮಂಗೆ ನಿಂಬೆಹಣ್ಣು ವ್ಯಾಪಾರ ಮಾಡೋ ಕಾಸು ಕೊಟ್ಟವನೇ ನಾನು ಕಣ. ಹೊಡಿಯಲ್ಲಿ ಕಾರ್ತ್ಪುಡಿ ಸತೀಶನ್ ದೇಹದಲ್ಲಿ ತಲೆನೇ ಇರಲಿಲ್ಲ. ತಲೆನ ತಗೊಂಡೋಗಿ ಡಾಲಿ ಸ್ಟೇಷನ್ನಲ್ಲಿ ಬಿಸಾಕಿದ್ದ. ಈ ಕೊಲೆಯಿಂದ ಡಾಲಿ ಹೆಸರು ಕುಖ್ಯಾತರ ಲಿಸ್ಟಿಗೆ ಸೇರ್ಕೋತು. ಡಾಲಿಗೆ ಜೈಲಲ್ಲಿ ಚಿಟ್ಟೆ ಪರಿಚಯ ಆದ. ಚಿಟ್ಟೆ ಆಲಿಯಾಸ್ ಚಿತ್ರಂಜನ್. ಇವನೊಬ್ಬ ಕವಿ. ಇವನ ಕವಿತೆಗಳೇ ಇವನ್ನ ಕ್ರಿಮಿನಲ್ ಆಗೋ ಥರ ಮಾಡ್ತು. ಚಿಟ್ಟೆ ಅವನ ಫ್ರೆಂಡ್ಗೆ ಒಂದು ಲವ್ ಲೆಟರ್ ಬರ್ಕೊಟ್ಟ. ಅವನ ಫ್ರೆಂಡು ಲವ್ ಮಾಡ್ತಾ ಇದ್ದ ಹುಡುಗಿ ಕಾರ್ತ್ಪುಡಿ ಸತೀಶ್ ಅನ್ನೋ ಒಬ್ಬ ಪುಡಿ ರೌಡಿಯನ ತಂಗಿ. ಸತೀಶ ವಿಚಾರಿಸಿದಾಗ ಕವಿತೆ ಬರೆದಿದ್ದು ನಾನಲ್ಲ ಸರ್ ಅದನ್ನ ಬರ್ದಿದ್ದು, ಅದನ್ನ ಬರ್ಕೊಟ್ಟಿ ಚಿಟ್ಟೆ. ಸತೀಶ ಚಿಟ್ಟೆ ತಂದೆ ತಾಯಿಗೆ ಅವಮಾನ ಮಾಡಿದ್ದ. ವಿಷಯ ಗೊತ್ತಾಗಿ ಚಿಟ್ಟೆ ಸತೀಶನ್ಗೆ 16 ಕಡೆ ಕುಯ್ದಿದ್ದ. ಸತೀಶನ್ ಹುಡುಗರು ಅವನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಹಾಸ್ಪಿಟ್ಲಲ್ಲಿ ಸತೀಶ ಬದುಕ್ಬಿಟ್ಟ. 307 ಕೇಸಲ್ಲಿ ಚಿಟ್ಟೆ ಜೈಲಿಗೆ ಹೋದ. ನಾನು ಆಫ್ ಮಾಡಿದ್ದೆ, ಡಾಲಿ ಫುಲ್ ಮಾಡ್ದ ಅಂತ ಚಿಟ್ಟೆ ಡಾಲಿಗೆ ಫ್ರೆಂಡ್ ಆಗಿತ್ತು. ಡಾಲಿ ಚಿಟ್ಟೆ ಬಗ್ಗೆ ಫೀಲ್ಡಲ್ಲಿ ಮಾತಾಡೋವಾಗ ಡಾಲಿ ಹುಡುಗಿರನ್ನ ಟೀ ಶರ್ಟ್ ಥರ ಬದಲಾಯಿಸಿದ್ರೆ ಚಿಟ್ಟೆ ಇಡೀ ಜೀವನಕ್ಕೆ ಒಬ್ಳೆ ಅಂತ ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಮೊದಲೇ ಡಾಲಿ ನಡೆಯೋದಕ್ಕೆ ಯಾರಿಂದನೂ ಆಗ್ತಾ ಇರಲಿಲ್ಲ. ಇವನ್ ಜೊತೆಯಲ್ಲಿ ಚಿಟ್ಟೆ ಸೇರ್ಕೊಂಡ್ಮೇಲೆ ಇವ್ರ ಅವಳಿ ಜಾಸ್ತಿ ಆಯಿತು. ಅಂಕಲ್ ದುಶ್ಮನ್ ಸಾರಕ್ಕಿ ಮಧುನ ಇವ್ರು ಯಾವಾಗ ಹೊಡೆದ್ರೋ ಅಂಕಲ್ ಆಶ್ರಯ ಸಿಕ್ತು. ಅಂಕಲ್ ರೌಡಿಸಮ್ನ ಹೊಸದೊಂದು ಪಾಠ ಹೇಳೋದಕ್ಕೆ ಶುರು ಮಾಡ್ದ. ಮಾರ್ಕೆಟ್ನ ಡಾಲಿ ಚಿಟ್ಟೆಗೆ ಬಿಟ್ಕೊಟ್ಟ. ಚಿಟ್ಟೆ ಹೋಗೇ ಬಿಟ್ಬಿಡೋ, ಪರವಾಗಿಲ್ಲ. ಇಲ್ಲಾಂದ್ರೆ ಬೇರೆ ಕಡೆಯಿಂದ ಬಂದ್ಬಿಡುತ್ತೆ. ಪಾನ್ನ ಗುಂಡಿಗೆ ಹಾಕಬೇಕು ಅಂದರೆ ಸ್ಮೂತಾಗಿ ತಡಬೇಕು. ಕಾಕ್ರೋಚ್, ನೀನಿರೋ ಕಡೆಯೆಲ್ಲ ಕಚಡಾನೆ. ಸರ್, ಲೈಫ್ ಇಸ್ ಶಾರ್ಟ್ ಅಂತಾರೆ, ನಿಮಗೆ ಲೈಫೇ ಲಾಂಗು. ಏನ್ ಡಾಲಿ, ನಾ ಸುಮ್ಮನೆ ಬಂದರೆ ಅತಿಥಿ, ಹುಡ್ಕೊಂಬಂದ್ರೆ ತಿಥಿ. ತಿಥಿ ವಿಷಯ ಅಲ್ಲ ಯಾಕೆ ಸರ್? ಬನ್ನಿ ಕೂತ್ಕೊಳ್ಳಿ. ಸುಬೆ,
ಕಾಡನ್ ಬೇಡ ಬಿರಿಯಾನಿ ಹೇಳ, ಹುಡುಗರಿಗೆಲ್ಲ ಸೇರ್ಸಿ ಹೇಳೋ, ಫ್ರೀಯಾಗಿ ಕೊಡ್ತಾನಲ್ಲ. ರೋಟಿ ಕಪಡ ಅವ್ರ ಮಕಾನ್ ಎಲ್ಲ ಫ್ರೀ ಅಲ್ಲ ನಿಮಗೆ? ಸುಮ್ಮನೆ ಯಾರು ಕಾಸು ಕೊಡಲ್ಲ ಸರ್, ಕಷ್ಟಪಡಬೇಕು, ರಕ್ತ ಸುರಿಸ್ಬೇಕು. ರಕ್ತ ಸುರಿಸ್ಬೇಕು. ನನ್ನ ಫೋನ್ ನಂಬರ್ ಯಾಕೆ ಹುಡುಕ್ತಾ ಇದ್ದೆ? ಎನ್ಕೌಂಟ್ರ್ ಶುರು ಮಾಡಿದ್ರಂತಲ್ಲ ಸರ್, ಸ್ಟೇಷನ್ ಬುಕ್ ಮಾಡ್ಕೊಂಡಂಗೆ ನಿಮ್ಮನ್ನೇ ನಾನು ಬುಕ್ ಮಾಡ್ಕೋಬೋದಾ ಅಂತ. ಎಷ್ಟು ಕೊಡ್ತೀಯ? ತುಲಾಭಾರ ಮಾಡಿಸೋಣ ಸರ್. ತಕ್ಕಲ್ಲಿ ಒಂದು ಕಡೆ ನೀವು, ಇನ್ನೊಂದು ಕಡೆ ದುಡ್ಡು. 2,000 ರೂಪಾಯಿ ಹೊಸ ನೋಟು. ಬ್ಲ್ಯಾಕ್ ಆ್ಯಂಡ್ ವೈಟ್ ದುನಿಯಾದಲ್ಲಿ ಪಿಂಕ್ ನೋಟಿನ ತುಲಾಭಾರನ? ಡಿಪಾರ್ಟ್ಮೆಂಟ್ ಅವರು ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದಾರೆ, ನಮ್ಮದೊಂದು ಸಣ್ಣ ಲಿಸ್ಟ್ ಇದೆ. ಸೇರಿಸೋಡ್ದು ಬಿಡಿ. ನಾವು ಮಾಡಿದ್ರೆ ಕೊಲೆ ಸರ್, ನೀವು ಮಾಡಿದ್ರೆ ಎನ್ಕೌಂಟ್ರು. ಏನು ಯೋಚನೆ ಮಾಡ್ತಾಯಿದ್ದೀರಾ? ನಿನಗೆ ಯಾರೋ ಹೇಳಿದ್ದು ನಾನು ಡಿಪಾರ್ಟ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಿರೋದು ಅಂತ? ನಾನು ನನ್ನ ಖುಷಿಗೋಸ್ಕರ ಕೆಲಸ ಮಾಡ್ತಿದ್ದೀನಿ. ನಾನು ಯೋಚನೆ ಮಾಡ್ತಿರೋದು ಕ್ರಿಮಿನಲ್ನ ಹೇಗಿಡಬೇಕು ಅಂತ ಟ್ರೈನ್ ಆಗಿರೋ ನಾನೇ ಕ್ರಿಮಿನಲ್ ಆಗಿಬಿಟ್ರೆ ನಿನ್ನೆ ಮೊದಲು ಎತ್ಬಿಡ್ತೀನಿ. ನಿನ್ನ ಡೀಲ್ ನನಗಿಷ್ಟ ಆಗಲಿಲ್ಲ. ಯಾಕೆ ಸರ್? ನಿನ್ನ ಇಡೀ ದಂಧೆನ ಗೂಡ್ಸಿ ಗುಂಡಾಂತರ ಮಾಡ್ತೀನಿ. ಸ್ವಚ್ಛ ಭಾರತಕ್ಕೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಕ್ಲೀನ್ ಸಿಟಿ, ಜಾಮೂನ್ ರವಿ, ಕಾಟನ್ ಪೇಟೆ ಮಂಜ, ಕಾಟ, ಜಿಯಾ, ಆಮ್ಲೆಟ್, ತರಕಾರಿ ಕಲೀಲ್, ಒಂದೊಂದೇ ವಿಕೆಟ್ ಔಟ್. ನಿನಗೂ ಫ್ರೇಮ್ ಸೆಟ್ ಮಾಡ್ತೀನಿ. ನಾಳೆ ನಿನ್ನ ಸಾವು ಬರ್ತೀನಿ ಅಲ್ವೋ ಡೌಟು. ಅದಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ಹಾರ. ಗ್ರಾಚಾರ ಕೆಟ್ಟರೆ ಒಂಟೆ ಮೇಲೆ ಕೂತಿದ್ರು ನಾಯಿ ಎಗರಿ ಕಚ್ಬಿಡುತ್ತೆ. ಹುಷಾರ್. ಅಣ್ಣ, ನಿರಂಜನ ಪೊಲೀಸರು ಹಾಕೊಂಡು ಹೋಗ್ಬಿಟ್ರಂತಣ್ಣ. ತಿಂಡಿ ಮಾಡ್ದೇನೋ? ಆಯ್ತಣ್ಣ. ನೀನೆಲ್ಲ ನಿಜ ಹೇಳಿದ್ರೆ ಸಾಹೇಬರು ಬಿಟ್ಬಿಡ್ತಾರೆ. ಸರ್, ಆ ಹುಡುಗ ಪದ್ಮನಾಭನ್ ಮಗಳನ್ನ ಲವ್ ಮಾಡ್ತಿದ್ದ ಸರ್. ಈ ವಿಷಯ ದೊಡ್ಡವ್ರ ಹತ್ರ ಬಂತು. ಅವಳಪ್ಪ ಯಾರು ಅಂತ ಗೊತ್ತಿದೆ ಅಲ್ಲ ನಿಂಗೆ? ಹ್ಞೂ ಸರ್. ಕ್ರಿಕೆಟ್ ಆಡ್ಕೊಂಡು ಓದ್ಕೊಂಡು ಆರಾಮಾಗಿರೋ, ಮತ್ತೆ ಆ ಹುಡುಗಿನ ಮೀಟ್ ಮಾಡಬೇಡ ಸರ್. ಆ ಹುಡುಗ 1-2 ದಿನ ಸುಮ್ಮನಿದ್ದ ಸರ್, ಮತ್ತೆ ಆ ಹುಡುಗಿ ಜೊತೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆ ಹುಡುಗಿಯವರಪ್ಪ ದೊಡ್ಡವ್ರಿಗೆ ಫೋನ್ ಮಾಡ್ದ ಸರ್. ಆ ಪದ್ಮನಾಭ ಫೋನ್ ಮಾಡಿದ್ದ. ಆ ಹುಡುಗ ಸುಮ್ಮನಿರೋನಲ್ಲ, ಸುಮ್ಮನೆ ಇರಿಸ್ಬೇಕು. ಅವತ್ತು ಶಿವರಾತ್ರಿ ದಿನ ಆ ಹುಡುಗನಿಗೆ ವಾರ್ನ್ ಮಾಡೋಣ ಅಂತ ಹೋಗಿದ್ವಿ ಸರ್. ಸಾರಿ ಬ್ರೋ, ಬಾಲ್ ಬಿದ್ದಿದ್ದಕ್ಕೆ. ಸಿಲ್ಲಿ ಮ್ಯಾಟ್ರಿಗೆ ಚುಚ್ಚಿಬಿಟ್ಟ ಸರ್. ಅಣ್ಣ, ACP ಶಿವ ಅನ್ನೋರು ನಾಳೆ ಬೆಳಿಗ್ಗೆ ನಿಮ್ಮ ನೋಡೋಕ್ಕೆ ಬರ್ತಾ ಇದ್ದಾರಂತೆ. ಹಾಗೆ ಡಾಲಿ ಚಿಟ್ಟೆಗೂ ಬರಕ್ಕೆ ಹೇಳು. ನೀವು ಜಮೀನ್ದಾರ್ ವಂಶದವರ? ತುಂಬ ಕಷ್ಟಪಟ್ಟು ಮೇಲೆ ಬಂದವನು ಸರ್ ನಾನು. ಕಷ್ಟಪಟ್ಟು ಜಮೀನಿರೋರು ಮಾರ್ತಾರೆ, ದುಡ್ಡಿರೋರು ಕೊಂಡ್ಕೋತಾರೆ. ಮಧ್ಯದಲ್ಲಿ ನೀವೇನು ರಿಯಲ್ ಎಸ್ಟೇಟು? ತೂಗದಿಕ್ಕೆ ತಕಡಿಗೆ ಮುಳ್ಳಿರ್ಬೇಕಲ್ಲ. ಗುಡ್. ಒಂದು ನಿಮಿಷ, ಆಮೇಲೆ ಮಾಡಿಸ್ತೀನಿ. ಹೇಯ್, ಅಣ್ಣ ಬ್ಯುಸಿಯಾಗಿದ್ದಾರೆ, ಅಣ್ಣ ಬೇರೆ ಲೈನ್ಲಿದ್ದಾರೆ, ಅಣ್ಣನ ಕೈಲಿ ಫೋನ್ ಮಾಡಿಸ್ತೀನಿ ಹೀಗೆ ಹೇಳ್ಕೊಂಡ್ರೆ ಎದುರಿಸಿ ಬಿಲ್ಡಪ್ ತಗೋತೀರಲ್ಲ. ಎಲ್ಲರೂ ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಂಡ್ರೆ ನೀವುಗಳು ಮಾತ್ರ ಫೋನ್ ಕಾಲ್ ಮೇಲೆ ನಿಂತ್ಕೋತೀರ. ಇವನು ಯಾಕೆ ನಿಮ್ಮನ್ನ ಜೊತೆಗೆ ಇಟ್ಕೊಂಡಿದ್ದಾರೆ ಗೊತ್ತಾ? ನಿನ್ನ ಜೀವ ಉಳಿಸ್ಕೊಳ್ಳೋಕ್ಕೆ ಇವ್ರ ಜೀವನ ಆಡಾಡ್ತಾ ಇದೆಯಾ? ಕಿಲ್ಲಾಡಿ ನೀನು ಬಿಲ್ಲು, ಇವ್ರ ಬಾಣ. ಈ ಶ್ರದ್ಧೆ, ಪ್ರಾಮಾಣಿಕತೆ, ಪೌರುಷ ತುಂಬ ನೋಡ್ಬಿಟ್ಟಿದ್ದೀನಿ. ಆ ಥರ ಎಷ್ಟೋ ಜನ ಬಂದು ತಿಂದು ಪಾರ್ಸಲ್ಲು ತೊಗೊಂಡೊಟ್ಟೋಗ್ಬಿಟ್ಟಿದ್ದಾರೆ. ಹಲೋ, ನಮ್ಮ ಡಿಪಾರ್ಟ್ಮೆಂಟ್ ಒಂಥರ ಅವರೆಕಾಳು ಮಾರ್ಕೆಟ್ ಇದ್ದಾಗೆ. ಅವರೆಕಾಯಿ ಸುಲಿದ್ರೆ ಹುಳುಗಳು ಸಿಗ್ತವೆ. ಏನೋ 2 ಹುಳುಗಳು ಊಟ ಹಾಕ್ಬಿಟ್ರೆ ಇಡೀ ಡಿಪಾರ್ಟ್ಮೆಂಟ್ನ ಸಾಕ್ತಿದ್ದೀನಿ ಅಂತ ತಿಳ್ಕೊಬೇಡ. ಬ್ರಹ್ಮ ನಿಮ್ಮ ಹಣೆ ಬರೋಣ ಪೆನ್ಲಿ ಬರೆದ್ರೆ ನಾನು ಗನ್ಲಿ ಬರಿತೀನಿ. ಬಿಡಿ ಸರ್, ನಾವು ಗಂಡಸ್ರೆ. ದಾಡಿ ಮೀಸೆ ಬೆಳೆಸ್ಕೊಂಡ್ರಲ್ಲ ಗಂಡ್ಸ್ ಅನ್ಸ್ಕೊಳ್ಳಲ್ಲ ಕಣ. ಹಂಗೆ ಅನ್ಸ್ಕೊಳಂಗಿದ್ರೆ ಕರಡಿ ಎಲ್ಲಾರ್ಗಿಂತ ದೊಡ್ಡ ಗಂಡಸು. ಗಂಡ್ಸಾಗಿರ್ಬೇಕು ಅಂದರೆ ಬ್ಲಡ್ ಇರಬೇಕು, ಅದು ಶುದ್ಧವಾಗಿ. ಶಂಕರ್ ಸರ್, ಗಾಡಿಲಿ ನೀರಿದೆ ತಗೊಂಬನ್ರಿ. ಸರಿ ಸರ್. ನಾವೆಲ್ಲ ಭೂಮಿಗೆ ಬಂದು ಹೋಗೋದೆ ಒಂಥರ ಫಂಕ್ಷನ್ಗೆ ಬಂದು ಹೋದಂಗೆ. ಬಂದ ಮೇಲೆ ಎಲ್ಲರ ಥರ ಪಂಕ್ತಿಲಿ ಕೂತು ತಿಂದು ಕುಡ್ದು ಎದ್ದು ಹೋಗ್ತಾ ಇರಬೇಕು. ನಾವು ಇನ್ವಿಟೇಷನ್ ಇದ್ರೆ ಮಾತ್ರ ಹೋಗೋದು, ಹೋದ್ಮೇಲೆ ಮುಯ್ಯಾಕ್ಬಿಟ್ಟೆ ಬರೋದು. ನೆಮ್ಮದಿಯಾಗಿ ಊಟ ಮಾಡಿ ಸರ್. ನೆಮ್ಮದಿ? ನೀವೆಲ್ಲರೂ ಗುಂಪು ಕಟ್ಕೊಂಡು ನೆಮ್ಮದಿಯಾಗಿದ್ದೀರಲ್ಲ, ಆ ನೆಮ್ಮದಿನ ಹಾಳು ಮಾಡೋಕ್ಕೆ ಬಂದಿರೋದು. ಹಾಲು ತುಪ್ಪ ಬಿಡೋಕ್ಕೆ ಬಾಡಿ ಸಿಕ್ಕಬಾರ್ದು, ನೀರಿಗೆ ಬಿಡೋಕ್ಕೆ ಬೂದಿ ಸಿಕ್ಕಬಾರ್ದು. ನಾನು ನಾಲ್ಗೆಲ್ಲಿ ಮಚ್ಚೆ ಇದೆಯಾ ನೋಡು.
ಬೇರೆ ಕಡೆ ಇದೆ. ಏನಾ ಕಾಕ್ರಾಜ್, ನಮಸ್ಕಾರ ಅಣ್ಣ. ಚೆನ್ನಾಗಿದೆಯಾ? ಹ್ಞೂ ಅಣ್ಣ. ಅಣ್ಣ ಹೇಗಿದಾನ? ಚೆನ್ನಾಗಿದಾರಣ್ಣ. ಎಲ್ಲವನ ಫೋನ್ ಮಾಡ್ತೀನಿ ಇರೋಣ. ಏಯ್ ಬೇಬಿ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಕಣ, ಥ್ಯಾಂಕ್ಸ್ ಕಣ. ಹೆಂಗಿದೆಯೋ? ಸೂಪರ್. ನಿನ್ ಜೊತೆಗ ಬಾಂಡ್ಲಿ ಸಾಹಿತ್ಯನ ಹಾಕೊಂಬರ. ಸಾಹಿತಿ ಇಲ್ಲೇ ಅವನೇ, ಹೀಟ್ ಆಗಿದೆ ಅಂದ್ಬಿಟ್ಟು ಎಳ್ನೀರಿಗೆ ಕಲ್ ಸಕ್ಕರೆ ಹಾಕೊಂಡು ಕುಡಿತಾವನೆ. ಹೌದಾ? ಸರಿ ಸಿಗೋಣ ಬೇಬಿ, ತುಂಬಾ ಮಾತಾಡೋದಿದೆ. ಓಕೆ ಕಣ, ಬಾಯ್. ನೀನೇನ ಮಧ್ಯಾಹ್ನ ಬಿಯರ್ ತಂದ್ಬಿಡ್ತೀಯಾ? ಇದು ಬೀರಲ್ಲ, ಶಾಂಪೇನು. ನೊರೆ ಬರುತ್ತೆ, ನನಗೂ ಗೊತ್ತು. ಸೋಮವಾರ ಕುಡಿದ್ರೆ ಶನಿವಾರ ಕಿಕ್ಕತ್ತದೆ ಕಣಲೆ. ಅದ್ಯಾವ್ದೋ ಬಿಸ್ಕಿ ಜೇಸಿಯಲ್ಲಿ ಸಿಂಗಲ್ ಮಾಲ್ಟ್ ಅಲ್ಲ ತರ್ತೀನಿ ಅದನ್ನೇ. ಎಲ್ಲ ಬಂದಿದಾರಲ್ಲ. ಹಣ ಬಿಟ್ಬಿಡೋಣ, ಹಣ ಬಿಟ್ಬಿಡೋಣ. ಹ್ಯಾಪಿ ಬರ್ತ್ಡೇ ಬೇಬಿ ಬಾಸ್. ನಿಮ್ಮ ಜನ್ಮಕ್ಕೆ ನಿಮ್ದು ಒಂದು ಜನ್ಮ, ಅದಕ್ಕೊಂದು ಜನ್ಮದಿನ ಬೇರೆ ಕೇಳು. ಯಾರು ಬಾಸು? ಹಾಂ, ಬಾಸ್ ಅನ್ಸ್ಕೊಳ್ಳೋಕ್ಕೂ ಯೋಗ ಮತ್ತು ಯೋಗ್ಯತೆ ಬೇಕು. ಸುಮ್ಮನೆ ಬಾಸ್ ಅನ್ಸ್ಕೋಬಾರ್ದು. ಆ ಬೈಕ್ ಹೋದನು ಕಾಕ್ರೋಚ್ ಅಲ್ಲ? ಹೌದು ಸರ್. ಏನಕ್ಕೆ ಹೋದ? ಅಸ್ಕಿ ತರ್ತೀನಂತ ಹೋದ ಸರ್. ಶಾಂಪೇನ್ ಇತ್ತಲ್ಲ? ಅಣ್ಣ ಸಿಂಗಲ್ ಮಾಲ್ಟ್ ಕುಡಿಬೇಕು ಅಂದ್ರು ಸರ್. ಪಾಪ 2 ಪೈಗ್ ಹಾಕಿದ ಮೇಲೆ ಬಂದು ಹೊಡಿಬೋದಾಗಿತ್ತು. ಬಂಗಾರಕ್ಕೂ ಬೀಗ ಹಾಕರಲ್ರಿ, ಬಂಗಾರದ ಮನುಷ್ಯ. ರೀ ವೆಂಕಟೇಶ್, ಫೋಟೋ ತೆಗೀರಿ. ಥ್ಯಾಂಕ್ ಯು. ಈ ನನ್ನ ಮಕ್ಕಳ ಕೈ ಗನ್ ಹೆಂಗ್ರಿ ಸಿಗುತ್ತೆ? ವರ್ಕ್ ಆಗುತ್ತಾ? ಹಾಂ, ಅರೆ ವರ್ಕೌಟ್ ಆಗೋಯ್ತು. ಸಾರಿ. ಏಯ್, ಹ್ಯಾಪಿ ಬರ್ತ್ಡೇ ಹೇಳ. ಹೇಳ ಹೇಳ. ಮಗ, ಇವತ್ತು ಅಣ್ಣನ ಬರ್ಡೇ, ಕೇಕ್ ಕಟ್ ಮಾಡಿಸಿದ ಪಾರ್ಟಿಲಿ ಫುಲ್ ಎಂಜಾಯ್. ಕಾಕ್ರೋಚ್, ನೀನು ಹ್ಯಾಪಿ ಬರ್ತ್ಡೇ ಹೇಳು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕಾಕ್ರೋಚ್, ಪಾರ್ಟಿ ಮಾಡೋಣ? ಸಿಂಗಲ್ ಮಾಡಿ, ಒಳ್ಳೆ ಡ್ರಿಂಕ್. ಏಯ್, ಏನೇ ನಿನ್ನ ಹೆಸರು? ರೀಟಾ. ಸಾರ್ ಬಿಚ್ಚ ಶರ್ಟ್ ಸಾರ್, ಬಿಚ್ಚ ಪ್ಯಾಂಟ್ ಸಾರ್. ಆಯ್ತು ಬಿಚ್ಚಪ್ಪ. ಈ ಕಡೆ ನೋಡ. ಜಿಲ್ಲೆ ಸ್ಮೈಲ್ ಕೊಡ. ನೀವು ಏನು ಟೆನ್ಷನ್ ಮಾಡ್ಕೊಬೇಡಿ, ಅವನು ನಿಮ್ಮ ತನಕ ಬರಲ್ಲ. ನಿನ್ನ ಶಿಷ್ಯ ದೊಡ್ಡ ಹುಡುಗ. ಹೇಳ. ಏಯ್, ಮೇಲೆ ಕೂತ್ಕೊಳ್ಳ. I can't explain you guys more about these things, but miss you so much. ವಿಡಿಯೋದಲ್ಲಿ ನೋಡ್ತಿರೋ ಹುಡುಗಿ ತೇಜಸ್ವಿನಿ, I miss you, Varsha. ನಿನಗೆ ಗೊತ್ತಲ್ಲ? ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್. ಇನ್ನೊಂದ್ಸಲ ನಮ್ಮ ತಾಯಿನಿಗೂ ತಪ್ಪು ಮಾಡಲ್ಲ ಸರ್. ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್, ನಿನ್ನ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ. 2014ರಲ್ಲಿ ಆ ಸೆಟ್ ಮಗಳು ಕಿಡ್ನಾಪ್ ಮಾಡ್ದಲ್ಲ, ಅದೇ ಫಸ್ಟ್ ಕೇಸ್ ನಿಂದು. ನಿನ್ನ ಏರಿಯಾದಲ್ಲಿ ಕಂಬು ಕಟ್ಬಾರ್ದ್ರಲ್ಲ, ಅದೇ ಅಲ್ವಾ? ಒಂದು ಚಿಕ್ಕ ಹುಡುಗಿ ಕೂರಿಸ್ಕೊಂಡು ಆಟೋದಲ್ಲಿ ಚಾಕ್ಲೇಟ್ ತಿನ್ನಿಸಿದೆ ಅಷ್ಟೇ ಸರ್. ಚಾಕ್ಲೇಟ್ ತಿನ್ನಿಸ್ತಾ ಇದ್ದೆ. ಯಾವುದೇ ಪ್ರಾಣಿನೂ ತನ್ನದೇ ಜಾತಿಯಾದ ಇನ್ನೊಂದು ಪ್ರಾಣಿನ ಕೊಂದು ಜೀವನ ನಡೆಸಲ್ಲ. ಆದರೆ ಮನುಷ್ಯ ಅವನ ಹತ್ರ ಆಯುಧ ಇಲ್ಲದೆ ಹೋದರೂ ಕೈಗಳನ್ನ ಬಳಸಿ ಬುದ್ಧಿ ಉಪಯೋಗಿಸಿ ಕೊಲ್ತಾನೆ. ನೀನು ಕಾಕ್ರೋಚ್ ಸೇರಿ ಒಂದು ಕೇಸ್ ಮಾಡಿರಲ್ಲ, ಅದೇ ಬಾವಿಲಿ ಹೆಣ ಸಿಗ್ತಲ್ಲ, ಹೆಣ್ಮಗು ಅಲ್ಲ? ಹುಡುಗಿ ಹೆಸರೇನು? ಸ್ಪಂದನ ಅಂತ. ಕ್ಯೂಟ್ ನೇಮಲ್ಲ? ನಿನಗೆ ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿ? ಅಣ್ಣ ಅಮ್ಮ ಇದ್ದಾರೆ ಸರ್. ಅಣ್ಣನ ಮದುವೆ ಆಗಿದೆಯಾ? ಮದುವೆಗೆ ಒಂದು ಮಗು ಇದೆ ಸರ್. ಏನು ಮಗು? ಹೆಣ್ಮಗು ಸರ್. ಎಷ್ಟು ವರ್ಷ? 11 ವರ್ಷ. ಆ ಮಗು ನಿನ್ನ ಏನಂತ ಕರೆಯುತ್ತೆ? ಚಿಕ್ಕಪ್ಪ ಅನ್ನಿಸ್ತು. ನಿನ್ನ ಫ್ರೆಂಡ್ ಒಂದು ಮೊಬೈಲ್ ಅಂಗಡಿ ಇತ್ತಲ್ಲ ರಿಪೇರ್ದು, ಆ ಹುಡುಗನ ಹೆಸರೇನು?
ಪ್ರಶಾಂತ್ ಅಂತ. ಅಲ್ಲಿ ಕಾಕ್ರೋಚ್ ಬರ್ತಾ ಇರ್ತಾನ? ಹ್ಞೂ ಸರ್. ಹೌದು, ನೀವು ಹುಡುಗಿನ ಹೆಂಗೆ ಪಟಾಯಿಸ್ತೀರಾ? ನಮ್ಮ ಕಾಕ್ರೋಚ್ ರೆಸಾರ್ಟ್ಗೆ ವೀಕೆಂಡ್ಸ್ನಲ್ಲಿ ಟೆಕ್ಕೀಸ್ ಬರ್ತಾರಲ್ಲ ಸರ್, ಆಗ ಅವ್ರ ವಾಶ್ರೂಮು ಬೆಡ್ರೂಮು ಅಲ್ಲೆಲ್ಲ ಕ್ಯಾಮ್ರಾ ಇಟ್ಬಿಟ್ಟು ಹೆಂಗೋ ಮಾಡೋ ಅವ್ರ ನಂಬರ್ ಕಲೆಕ್ಟ್ ಮಾಡ್ಕೊಂಡಿವಿ ಸರ್. ನೀವು ಕರೆದಿದ್ದ ಕಡೆ ಎಲ್ಲ ಬರೋಕ್ಕಾಗಲ್ಲ. ರೀ ವೆಂಕಟೇಶ್, ಈ ಪೇಪರ್ಲಿ ಬೋಟಿಂಗ್ ಮಾಡ್ತಾರೆ ಗೊತ್ತಾ ರೀ? ಗೊತ್ತಿಲ್ಲ ಸರ್. ಹೌದಾ ಸರ್? ಸರ್ ಹಾಂ, ನನಗೆ ಬರುತ್ತೆ. ತಗೊಳ್ಳಿ. ಅರೆ, ಎಷ್ಟು ಬೇಗ ಮಾಡಿದ್ರಿ? ನೋಡಿದ್ರೆ ವೆಂಕಟೇಶ್? ಹಾಂ, ಸ್ಪಂದನ ಹೆಂಗೆ ಕೊಂದ್ರಿ? ಅವತ್ತು ಕಾಕ್ರೋಚ್ ಯಾವುದೋ ಹೊಸ ಮಾಲ್ ತರ್ಬಿಟ್ಟಿದ್ದ ಸರ್. ಎಲ್ಲ ಸೇದ್ಬಿಟ್ಟು ಮಲಗಿಬಿಟ್ಟಿದ್ವಿ ಸರ್. ಎಚ್ಚರಾಗಿ ನೋಡಿದ್ರೆ ಆ ಹುಡುಗಿ ಫುಲ್ ಬ್ಲಡಲ್ಲಿದ್ದು ಸರ್. ಸರ್, ಇಲ್ಲಿ ಯಾರೋ ಹುಚ್ಚೋ ಇದ್ಬಿಟ್ಟಿದ್ದಾರೆ ಸರ್. ಹಲೋ. ಸುಲಭವಾಗಿ ಎಂಟ್ರಿ ಕೊಡದೇ ಇರೋ ಜಾಗಕ್ಕೆ ಎಂಟ್ರಿ ಕೊಟ್ಟು ಸುಲಭ ಶೌಚಾಲಯ ಮಾಡಿಕೊಂಡೆ. ಏನು ಮಾಡಲಿ, ಬಿಯರ್ ಕುಡಿದಿದೆ, ತುಂಬ ಅವಸರ ಆಗ್ಬಿಟ್ಟಿತ್ತು. ಏಯ್, ನೀವೊಂದು ಕೆಲಸ ಮಾಡು, ನಿನ್ನ ಆಫೀಸ್ ಒಳಗೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದವರಿಗೆ 500 ರೂಪಾಯಿ ದಂಡ ವಿಧಿಸಲಾಗುವುದು ಅಂತ ಬೋರ್ಡ್ ಹಾಕು. ಈಗ ಇನ್ನೊಂದು ಕಾಲ್ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಕಾಲ್. ಹಲೋ. ಕಾಕ್ರೋಚ್ ಏನ ಕ್ರಿಮಿನಲ್ಸ್ನೆಲ್ಲ ಅಟ್ಟಿಸ್ಕೊಂಡೋಗಿ ಹಿಡಿತೀಯ? ಸೂಪರ್ ಕಾಪೇನೋ ನೀನು. ಯಾವ ಹೀರೋಯಿನ್ ಬಿಡಲ್ಲ, ರಾಕಿ ತಾಯ್ತಾ ಹುಡ್ದಾರ ಏನೇ ಕಟ್ಟಿದ್ರು ಉಳಿಸ್ಕೊಳಕ್ಕಾಗಲ್ಲ ಕಣ. ಹೊಡಿತೀನಿ, ಹೋಲ್ಸಲ ಹೊಡಿತೀನಲ್ಲೇ. ನೀನು ನಿನ್ ಸ್ಟಾರು, ನಿನ್ ಯೂನಿಫಾರ್ಮ್, ನಿನ್ ಎಂಟೇ ಡಿಪಾರ್ಟ್ಮೆಂಟ್ ಬಂದು ನಾನು ಕಿತ್ಕೊಂಡ್ರಲ್ಲೇ ಅಲ್ಲಿ ಕಿತ್ತಾಕ್ತೀಯಾ, ಅವಮಾನ ಮಾಡ್ತೀಯಾ ಲೇ. ಹಿಂದೆ ಚೀತಾ, ಮುಂದೆ ವಯಸ್ಸಲ್ಲಿ ಹಾಕೊಂಡು ಓಡಾಡ ನೀನು. ಕಟ್ರೇನ ನೀನು? ಯಾರಾದರೂ ಇದೀರೇನೋ ಗಂಡಸರು? ಕಾಕ್ರೋಚ್, ಬರೀ ಫೋನ್ ಮಾಡಿದ್ರೆ ಸಾಲದು, ಎದುರುಗಡೆ ಬಂದು ನಿಲ್ಲಕ್ಕೂ ಮೀಟ್ರ್ ಬೇಕು. ನೀನೇನು ದೊಡ್ಡ ಪುಡುಂಗು ವಾರ್ಗೆ ಇನ್ವಿಟೇಷನ್ ಕೊಟ್ಟಿದ್ಯಾ ಅಂತ ಬಂದಿದ್ದಲ್ಲ. ಹಲ್ಕಿದ್ರು ತುಸು ಪುಸು ಅಂತ ಆವಾಜ್ ಆಗ್ತಿದ್ಯಾ. ಹೇಯ್, ನಿನ್ನಂತ ಲೋಫರ್ಗೂ ಒಂದು ಆಫರ್ ಕೊಡ್ತೀನಿ ಕಣ. ಶೂಟ್ ಮಾಡು, ಇಲ್ಲಿಂದ 1 ಇಂಚ್ ಆಡಲ್ಲ ಕಣ. ಮಾಡೋ ಶೂಟ್ ಮಾಡೋ. ಗನ್ ಅಂದ್ರೆ ದೀಪಾವಳಿ ಗನ್ ಅನ್ಕೊಂಬಿಟ್ಟ? ಎಲ್ಲದಕ್ಕೂ ಟ್ರೈನಿಂಗ್ ಅನ್ನೋದೊಂದು ಇರುತ್ತೆ ಕಣ. ಒಬ್ಬನೇ ಬಾ ಅಂತ ನಿಗಿರ್ತಾ ಇದ್ದೆ, ಇಡೀ ಟೀಮ್ ಹಾಕೊಂಡು ಕುಂತಿದ್ಯಾ? ಫೋನ್ ತೆಗಿತಲ್ಲ ಕಾಕ್ರೋಚು. ಡಾಲಿ, ನೀನ್ ರಕ್ತ ಹಂಚ್ಕೊಂಡು ಹುಡ್ದವನು ನಿನ್ ಜೊತೆ ಮಾತಾಡ್ಬೇಕಂತೆ. ನೋಡು, ಬೇಡ ಬೇಡ, ಏನಾಗಲ್ಲ, ನಾ ಇದೀನಿ. ಅಳ್ತಾವನಲ್ಲ. ನೋಡು, ನನ್ನ ತಮ್ಮಗೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅನುಭವಿಸ್ತೀಯಾ? ಹೆಚ್ಚು ಕಡಿಮೆ ಏನೂ ಇಲ್ಲ, ಹಣೆ ಮೇಲೆ ಒಂದು ಸ್ಮಾಲ್ ಬೋಟ್ ಇಡ್ತಾ ಇದೀನಿ ಅಷ್ಟೇ. ಬೇಡ ನೋಡು, ಡಿಪಾರ್ಟ್ಮೆಂಟ್ ಅಂತ ಮರ್ಯಾದೆ ಯಾಕೆ? ನನ್ನ ತಮ್ಮನ ವಿಷಯ ಕೈ ಹಾಕ್ಬೇಡ. ಹಲೋ, ನಿನ್ ತಮ್ಮ ಗಾಲಿ ಮಚ್ಚಿ. ಏನಾಯ್ತಾ? ಕಾಕ್ರೋಚ್ ಮೇಲೆ ಫೈರ್ ಆಯ್ತು ಅನ್ಸುತ್ತೆ. ಚಾನ್ಸೇ ಇಲ್ಲ.
ಸುಮ್ಮನೆ ಚೂತ್ಯ ಮಾಡೋಕ್ಕೇನು ಹೇಳಿರ್ತಾನೆ ಅವನು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀ ಯಾರಿಗಾದೆಯೋ ಎಲೆ ಮಾನವ. ಇದನ್ನು ಯಾರು ಬರ್ತಿದ್ದು ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ಎಲ್ರನ್ನೂ ಸುಟ್ಟಾಕ್ಬಿಡ್ತೀನಿ. ಹೇಳು, ಯಾರು? ಕಾಕಿಣಿ ಅಣ್ಣ. ಕಾಕಿಣಿ ಅಲ್ಲ ಕಣೋ, ಕಾಯ್ಕಿಣಿ. ಸರ್, ಹಳೆ ಪಾತ್ರ ಹಳೆ ಕಬ್ಬಣ ಬರ್ದವ್ರು ಸರ್. ಬರ್ದವನು ತೆಗ್ದವನು ಇಬ್ರು ಸಿಕ್ಬಿಟ್ರೆ ಗುಂಡಿಟ್ಟು ಸಾಕ್ಬಿಡ್ತೀನಿ ಕಣ.